ಕುಷ್ಟಗಿ ಪಟ್ಟಣದ ಶ್ರೀ ಬುತ್ತಿ ಬಸವೇಶ್ವರ ಸಭಾಂಗಣದಲ್ಲಿ ತಾಲೂಕಾಡಳಿತ, ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಬಸವ ಪರ ಸಂಘಟನೆಗಳ ಸಹಯೋಗದಲ್ಲಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 892ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತಹಸೀಲ್ ಕಚೇರಿಯಿಂದ ಬಸವೇಶ್ವರ ಭಾವಚಿತ್ರ ಹಾಗೂ ವಚನಕಟ್ಟನ್ನು ಕುಷ್ಟಗಿ ಪಟ್ಟಣದ ಪ್ರಮುಖ ವೃತ್ತಗಳ ಮುಖಾಂತರ ಸಂಚರಿಸಲಾಯಿತು. ನಂತರ ಬಸವೇಶ್ವರ ವೃತ್ತದ ಬಳಿಯ ಬಸವೇಶ್ವರ ಮೂರ್ತಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು. ನಂತರ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದವರೆಗೆ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ವೇದಿಕೆ ಮೇಲಿದ್ದ ಗಣ್ಯರಿಂದ ಹಾಗೂ ಮಹಿಳೆಯರಿಂದ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು. ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡಂಗೌಡ ಎಚ್ ಪಾಟೀಲ್ ಹಾಗೂ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮತ್ತು ಮಾಜಿ ಶಾಸಕರಾದ ಕೆ ಶರಣಪ್ಪ ವಕೀಲರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಸ್.ವಿ. ಡಾಣಿ ಅವರು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷರಾದ ಹಸನ್ ಸಾಬ್ ದೋಟಿಹಾಳ್, ಪ್ರವಚನಕಾರರಾದ ಬಸವ ಕಿರಣ ಶರಣರು, ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಜ್ಕಲ್, ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಟಿ ಬಸವರಾಜ್, ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಉಮಾಪತಿ ಅಕ್ಕಿ, ದೇವೇಂದ್ರಪ್ಪ ಬಳ್ಳೂಟಗಿ, ತಾಲೂಕಾ ಪಂಚಾಯತ್ ಇಒ ಪಂಪಾಪತಿ ಹಿರೇಮಠ್, ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲವಾಬಿ, ರಾಜೇಶ್ ಪತ್ತಾರ್, ಶೇಖರಗೌಡ ಮಾಲಿ ಪಾಟೀಲ್, ಮಹೇಶ್ ಹಡಪದ್, ಸಂಗನಗೌಡ ಪಾಟೀಲ್, ಬಸವರಾಜ್ ಕುದ್ರಿಮೂರ್ತಿ, ಮಲ್ಲನಗೌಡ ಅಗಸಿಮುದ್ದೀನ್, ವಜೀರ್ ವಿ ಗೋನಾಳ್, ವೀರೇಶ್ ಬಂಗಾರಸೆಟ್ಟ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ನಮಃ. ಬರ್ರಿ
ಹೌದು ಸರಿ ಅಂತ ಇಲ್ಲಿ ಬಿಡಿ ಮಾತಾಡ್ತೀನಿ. ಗಂಗಮ್ಮ ನೀಲಮ್ಮ ಚರಣಿ ಮುಕ್ತಾಯಿ, ಗಂಗಮ್ಮ ನೀಲಮ್ಮ ಚರಣಿ ಮುಕ್ತಾಯಿ, ಆಯಕ್ಕಿ ಅಕ್ಕಮ್ಮ
ಮೇರೆದ ಕಲ್ಯಾಣ ಆಯತಿ ಲಕ್ಕಮ್ಮ ಮೇರೆದ ಕಲ್ಯಾಣ ಮಹಾದೇವಿ ಸಜ್ಜಕ ಅಕ್ಕ ನಾಗಮ್ಮ ಮಹಾದೇವಿ ಸಜ್ಜಕ ಅಕ್ಕ ನಾಗಮ್ಮ ಗುಡ್ಡಾಪುರದಾನಮ್ಮ ಗುಡ್ಡಾಪುರದಾನಮ್ಮ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಅಲ್ಲಮ ಪ್ರಭುದೇವ ಸನ್ನಲದಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಸನ್ನಲದಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಸನ್ನಲದಿ ಸಿದ್ಧರಾಮ ಗಂಗಮರೆಲ್ಲರೂ ನೆನೆದ ಕಲ್ಯಾಣ ಗಂಗಮರೆಲ್ಲರೂ ನೆನೆದ ಕಲ್ಯಾಣ ಇವನಾರವೆಂದೆನಿಸಿದಿರಯ್ಯ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ದೇವ ಎಂದು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕರಾಗಿ ಜಗಜ್ಯೋತಿಯಾಗಿ ವಿಶ್ವ ಗುರುವಾಗಿ ಕಾರ್ತಿಕದ ಕಗ್ಗತ್ತಲಲ್ಲಿ ತೊಳಲಾಡುತ್ತಿರುವಂತಹ ಕನ್ನಡ ನಾಡಿಗೆ ಆಕಾಶ ದೀಪವಾಗಿ ಬಂದಂತಹ ಎಲ್ಲರ ಮನದ ಮೈಲಿಗೆಯನ್ನು ತೊಳಲಿಕ್ಕೆ ಸೃಷ್ಟಿಕರ್ತನೆ ಕಳಿಸಿಕೊಟ್ಟಂತ ಅಪರೂಪದ ಅವತಾರ ಪುರುಷ ಜಗಜ್ಯೋತಿ ಬಸವಣ್ಣನವರು. ಅಂಥ ಘನವ್ಯಕ್ತಿತ್ವದ ಬಸವಣ್ಣನವರ ಭಾವಚಿತ್ರಕ್ಕೆ ಗಣ್ಯ ಮಹನೀಯರಿಂದ ಪುಷ್ಪಾರ್ಪಣೆಯ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಸಮಾಜದ ಮಲಿನತೆಯನ್ನ ತೊಳೆಯುವುದರ ಮುಖೇನ ಜನಸಾಮಾನ್ಯರಿಗೂ ಕೂಡ ವಚನಗಳ ಮೂಲಕ ಬದುಕನ್ನ ಕಲ್ಪಿಸಿಕೊಟ್ಟಂತಹ ಶಿವ ಸ್ವರೂಪವನ್ನು ಕಲ್ಪಿಸಿಕೊಟ್ಟಂತಹ ಅಪರೂಪದ ವ್ಯಕ್ತಿತ್ವ. 12ನೇ ಶತಮಾನದಲ್ಲಿ ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳು ಸಮಾನತೆ, ವಿಶಿಷ್ಟಾದ್ವೈತದ ಪ್ರತಿಪಾದಕರು ಹಾಗೂ ಅನುಭವ ಮಾಡಿದ್ದಾರೆ. ಇವೆಲ್ಲವನ್ನ ನಾವು ಇವತ್ತಿನ ದಿವಸ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ನಮ್ಮಲ್ಲಿ ಸಮಾನತೆಯನ್ನು ತರಲು ಸರ್ಕಾರದಿಂದ, ಮಾನ್ಯ ಘನ ಸರ್ಕಾರಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಾವಿವತ್ತು ಜನಪರ ಯೋಜನೆಗಳನ್ನು ಸರ್ಕಾರದಿಂದ ನಾವು ಜಾರಿಗೆ ತಂದು ಸಮಾನತೆ ತರಲು ಇವತ್ತ ಕಾರಣೀಭೂತರಾದ 12ನೇ ಶತಮಾನದ ಶ್ರೀ ಬಸವಣ್ಣವರು. ಅವರು ಅವತ್ತಿನ ದಿವಸ ಏನು ಜಾತೀಯತೆಯನ್ನು ತೊಡೆದು ಹಾಕಿ ಸಮಾನತೆ ತರಲು ಏನೋ ಜಾರಿಗೆ ತರಲು ಹೋದಾಗ ಕ್ರಾಂತಿಯನ್ನು ಹಿಡಿದು ಇವತ್ತಿನವರೆಗೂ ನಾವು ಅದನ್ನೇ ಸಮಾನತೆ ತರಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಇವತ್ತು ಸಂವಿಧಾನದ ಮೂಲಕ ನಾವು ಸಮಾನತೆಯನ್ನು ತರಲು ನಾವು ಇವತ್ತು ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಹಗಲಿರುಳು ಶ್ರಮಿಸ್ತಾ ಇದ್ದೇವೆ. ಅದಕ್ಕೆ ನಾವು ಇವತ್ತು ಬಸವಣ್ಣವರನ್ನ ಅದಕ್ಕೆ ನಾವು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಜಯಂತಿ ಆಚರಣೆ ಮಾಡಬೇಕಾದ್ರೆ ನಾವು ಅವರ ಏನು ನಮಗೇನು ಸಮಾಜಕ್ಕೆ ಏನು ಕೊಟ್ಟರ ಆಸೆಗಳು ಏನದಾವಲ್ಲ ಅವನು ನಾವು ಜಾರಿಗೆ ತಂದಾಗ ಮಾತ್ರ ನಾವು ಬಸವ ಜಯಂತಿ ಆಚರಣೆಗೆ ಸ್ವಾರ್ಥಕ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಪ್ರಸ್ತಾವಕ್ಕೆ ಮಾತನಾಡಲಿಕ್ಕೆ ಕೊಟ್ಟಿದ್ದು. ಈಗ ಬಹಳ ಸಮಯ ಆಗಿದೆ, ಅದು ಸಹಿತ ಒಂದೆರಡು ಮಾತಾಡಬೇಕಂತ ನಾನು ಮಾತಾಡಿದ್ದೇನೆ. ಮತ್ತು ಬಸವಣ್ಣವರು ಒಂದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಏನು ಕೊಡುಗೆಗಳು ನೀಡಿದ್ದಾರೆ, ವಚನಗಳನ್ನು ನೀಡಿದ್ದಾರೆ, ಅದು ನಮ್ಮ ಕನ್ನಡ ಭಾಷೆಯನ್ನು ನೀಡಿದ್ದಾರೆ. ಅವರು ನಮ್ಮ
ಅದನ್ನು ಮರೆಯಲಾಗದಂತಹ ಇವೆಲ್ಲ ಅಂದರೆ ನಮ್ಮ ಮೂಲ ಕನ್ನಡ ಭಾಷೆಗೆ ಅವರೇ ಒಂದು ಕೊಡುಗೆಯನ್ನು ನಾವು ಸ್ಮರಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳ್ತಾ ನನಗೊಂದೆರಡು ಹೊಸ ಮಾತನಾಡೋ ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರೂ ಧನ್ಯವಾದ ಅರ್ಪಿಸಿ ನಾನು ಮಾತನಾಡ್ತಿದ್ದೇನೆ. ವಿಶ್ವಗುರು ಮಹಾನ್ ದಾರ್ಶನಿಕ ಜಗಜ್ಯೋತಿ ಬಸವೇಶ್ವರ ಜಯಂತ್ಯುತ್ಸವ ಸಮಾರಂಭದ ಸಾಹಿತ್ಯ ಪರಮ ಪೂಜ್ಯ ಬಸವೇಶ್ವರ ಶರಣರ ನರಸಿಂಹದೇವರ ನಮಸ್ಕರಿಸಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಿರಿಯರು ಮಾಜಿ ಶಾಸಕರಾಗಿದ್ದ ಮಾನ್ಯ ಶ್ರೀ ಕೆ ಶ್ಯಾಮಸಾಹೇಬರವರೇ, ಮತ್ತೊಬ್ಬ ಹಿರಿಯರು ಮಾಜಿ ಸಚಿವರಾಗಿದ್ದ ಮಾನ್ಯ ಶ್ರೀ ದಯಾಪುರವರೇ, ಇರ್ತಕ್ಕಂಥ ಗಾಣೇಶ್ ಅವರವರೇ, ಅಶೋಕ್ ಶಿಗ್ಗಾವಲಿಯವರೇ, ಮುಸ್ಲಿಂ ಅಧ್ಯಕ್ಷರಾಗಿದ್ದಂಥ ಮಾಂತೇಶ್ ಅವರೇ, ಇನ್ನು ಸದಸ್ಯರ ವಾದಿಯಾಗಿ ವೇದಿಕೆ ಮೇಲೆ ಅವಶ್ಯಕತೆ ಎಲ್ಲ ಅವರಿದ್ದರೆ ಮತ್ತು ಸಭೆ ಪಾಲ್ಗೊಳ್ತಕ್ಕಂಥ ಎಲ್ಲ ಹಿರಿಯರೇ ತಾಯಂದರೆ ಇವತ್ತೇ ಮಾತೆಯವರೆಲ್ಲ ಬರ್ತೀವಿ. ಬಹುಶಃ ಮುಂದಿನ ಬಾರಿ ನಾನು ಸಮಿತಿಯವರಿಗೆ ಕೂಡ ವಿನಂತಿಯನ್ನು ಮಾಡ್ತೇನೆ. ಈ ಕಾರ್ಯಕ್ರಮ ಬಸವ ಜಯಂತಿ ಇರೋದ್ರಿಂದ ಭಾಳ ಕಾರ್ಯಕ್ರಮ ಇರ್ತದೆ. ಸಾಂಕೇತಿಕವಾಗಿ ಕೃಷ್ಣದಲ್ಲಿ ಆಚರಣೆ ಮಾಡಿ ಮತ್ತೊಂದು ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಭಾಳ ಸೂಕ್ತ ಅಂತ ನನ್ನ ಭಾವನೆ. ಇದೆಲ್ಲ ನೋಡಿದ್ರೆ 11 ದಿವಸಗಳ ಕಾಲ ಪ್ರವಚನ ನಡೆದಿದೆ. ಸರ್ ಕೃಷ್ಣದಲ್ಲಿ ಕೂತಿದ್ರೋ ಗೊತ್ತಿಲ್ಲ, ಭಾಗವಹಿಸಿದ್ರೋ ಗೊತ್ತಿಲ್ಲ, ಖಂಡಿತ ಯಾಕೋ ಗೊತ್ತಿಲ್ಲ ನನಗೆ. ಭಾಳ ಸಹ 2 ಸಲ ಹೇಳಿದ್ವಿ, ಅಮರೇಶ್ವರ ಸರ್ ಹೇಳಿದ್ವಿ, ಇದು ಭಾಳ ಸಲ ಹೇಳಿದ್ದೀನಿ ನಮಗೆ. ಅವ್ರಿಗೆ ಮಂದಿ ನೋಡಿದ್ರೆ ನಾವು ಯಾವತ್ತು ಏನು ಮಾಡೋಕ್ಕಾಗುತ್ತ ಅಂತ ನಾನು ಹೇಳಿದೆ. ಯಾರು ಈ ಸಮಾಜದ ಬಗ್ಗೆ ಕಲ್ಪನೆಗಳು ಮೇಲು ಕೀಳನ್ನು ಅರಿಬೇಕು, ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು, ಎಲ್ಲರಿಗಿಂತ ಹೆಚ್ಚಾಗಿ ಮಾನವ ಸಂಬಂಧಗಳು ಬೆಸೆಯಬೇಕು ಅಂತಕ್ಕಂಥ ಮಾತ್ರ ಆಸೆಯನ್ನು ಇಟ್ಕೊಂಡು ಸಮಾಜ ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಆದರ್ಶರಾಗಿರ್ತಕ್ಕಂಥ ಬಸವೇಶ್ವರರ ಜಯಂತಿಯನ್ನು ಇಷ್ಟು ನಿರಾಶೆಯಿಂದ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮೆಲ್ಲರೂ ಕೂಡ ಆಗ್ತಕ್ಕಂಥ ನೋವು ಅಂತ ಕೂಡ ನಾವು ಹೇಳಕ್ಕೆ ಬಯಸ್ತೇವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜಾತಿ ಹೋಗ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು. ಆ ಜಾತಿ ಒಬ್ಬರು ಎಲ್ಲರೂ ಕೂಡ ಮಾತು ಮಾಡಿ ಇವತ್ತು ಆ ಜಯಂತ್ಯೋತ್ಸವ ಎಷ್ಟು ಅದ್ದೂರಿ ಆಗ್ತದೆ, ಈಜಿ ಆಗಾಗ್ತದೆ ಅಂತಕ್ಕಂಥದ್ದು ಕೂಡ ನಾವು ಅವಲೋಕನ ಮಾಡ್ಕೊಳ್ಬೇಕಾಗಿದೆ. ಬಹುಶಃ ಈ ನಾಡಿನಲ್ಲಿ ದೈವೇ ಧರ್ಮದ ಮೂಲ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಬಸವಣ್ಣವರು ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಭಾವ. ಯಾವ ಮನುಷ್ಯನಲ್ಲಿ ದಯೆ ಇರ್ತದೆ, ಯಾವ ಮನುಷ್ಯನಲ್ಲಿ ಮಾನವೀಯತೆ ಇರ್ತದೆ, ಅವನು ಕೂಡ ಅವನು ಮಾತ್ರ ಮನುಷ್ಯನಾಗಿ ಬದುಕೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇಲ್ಲೇ ಇದ್ರೆ ಅದು ಧರ್ಮನೇ ಅಲ್ಲ ಅಂತಕ್ಕಂಥ ಮಾತ್ರ ಅವ್ರು ಹೇಳಿರ್ತಕ್ಕಂಥ. ಬಹುಶಃ ಇಡೀ ಜಗತ್ತಿನಾದ್ಯಂತ ಏನಾಗ್ತಿದೆ ಅಂತಕ್ಕಂಥ ಗೊತ್ತಿದೆ, ಮಾತಾಡಬೇಡ, ಬೇರೆ ಬೇರೆ ಆಗ್ತದೆ. ಆದರೆ ನಾವು ಹೇಳ್ತೇವೆ ವಿಶ್ವಗುರು ಅಂತ ಹೇಳ್ತೇವೆ, ಮಹಾಮಾನವತಾವಾದಿ ಅಂತ ಹೇಳ್ತೇವೆ, ಭಕ್ತಿ ಬಾಂಡಾರಿ ಅಂತ ಹೇಳ್ತೇವೆ, ಸಮಾಜದ ನಿರ್ಮಾತೃ ಅಂತ ಹೇಳ್ತೇವೆ. ಇದು ಅನೇಕ ಹೆಸರಿಂದ ನಾವು ಕರಿತೇವೆ. ಆದರೆ ಆಚರಣೆಯಲ್ಲಿ ಒಂದು ಮಾತು ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಜಾತಿ ಧರ್ಮಕ್ಕೆ ಎಲ್ಲೋ ಒಂದು ಕಡೆ ಸೀಮಿತ ಆಗ್ತೀವಿ ನಾವು ಅಂತಕ್ಕಂಥ ಭಾವನೆ ಹೇಳೋದು ಮಾತ್ರ ಬಹಳಷ್ಟು ಜನ ಹೇಳ್ತೇವೆ. ಖುಷಿ ನಿಧಾನವಾಗಿ ಅವ್ರೇನು ಕನಸನ್ನು ಕಂಡು ಅದಕ್ಕೆ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೇವೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದರೆ ಮತ್ತೊಂದು ಕಡೆ ಸ್ಥಾವರ ಕಡೆ ಉಂಟು, ಜಂಗಮ ಕಡೆ ಅಂತ ಅವರೇ ಹೇಳಿದ.
ಅವರು ಕೂಡ ದೇವರಾಗಿ ಮಾಡತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತೇವೆ. ಇದು ಭಾಳ ಒಂದು ಕಡೆ ಎಲ್ಲೋ ಬಸವೇಶ್ವರರ ತತ್ವ ಆದರ್ಶಗಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಆ ಮಾರ್ಗದರ್ಶನಕ್ಕೆ ಎಲ್ಲೋ ಒಂದು ಕಡೆ ಅದು ಕೂಡ ಅಡಚಣೆ ಆಗ್ತದೆ ಅನ್ನೋದು ಗೊತ್ತಿಲ್ಲ ನನಗೆ. ಆದರೆ ಈ ಸಮಾಜದಲ್ಲಿ ತುಳಿತಕ್ಕೊಳಪಟ್ಟಿರ್ತಕ್ಕಂಥವ್ರನ್ನ ಮೇಲಿರ್ತಕ್ಕಂಥ ಮಹತ್ವದ ಕೆಲಸವನ್ನು ಮಾಡಿ ಅವತ್ತು ಅನ್ಯ ಜಾತಿಯ ವಿವಾಹ ಮಾಡಿರೋದಕ್ಕೋಸ್ಕರ ಏನು ಕಲ್ಯಾಣ ಕ್ರಾಂತಿ ಆಯಿತು, ಅದರ ವಚನ ಸಾಹಿತ್ಯವನ್ನ ಅಲ್ಲಿರ್ತಕ್ಕಂಥ ವಚನ ಸಾಹಿತ್ಯಗಳಿವೆ, ಅವ್ರು ಓದಿದ ಸಾಕು ನಮ್ಮ ಬದುಕು ಯಾವ ರೀತಿ ನಾವು ರೂಪಿಸ್ಕೊಳ್ಬೋದು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಆದರೆ ನನ್ನ ವಿನಂತಿ ಇಷ್ಟೇ, ಹೆಚ್ಚೆಚ್ಚು ಪ್ರಚಾರ ಆಗ್ತಾ ಇದೆ, ಆದರೆ ಎಲ್ಲೋ ಒಂದು ಕಡೆ ಸಂಕುಚಿತ ಮನೋಭಾವನೆಗಳಿದ್ದು ಕಾರ್ಯಕ್ರಮ ಆಗ್ತಿರೋ ಗೊತ್ತಿಲ್ಲ ನನಗೆ. ಆದರೆ ಮುಂದಿನ ದಿನಮಾನಗಳಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರ ఉంది. ಬಸವೇಶ್ವರರ ಕಾರ್ಯಕ್ರಮ ನಾವು ಬರದೇ ಹೋದ್ರೆ ಬಹುಶಃ ಆ ಜಯಂತಿ ಮಾಡ್ತಕ್ಕಂಥ ಅಪಮಾನ ನಮಗೆ ನಾವು ಮಾಡ್ಕೊಳ್ತಕ್ಕಂಥ ಅಪಮಾನ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕಾಗ್ತದೆ. ನಮಗೇನು ಮಾಡ್ಕೊಳ್ತಕ್ಕಂಥ ಅವಮಾನ. ಇವತ್ತು ಪೂಜೆಯ ತಂದೆಯವರು ಯಾವತ್ತೂ ಕೂಡ ಹೇಳ್ತಾ ಇದ್ರಿ ಮಾತನ್ನು. ನಾನು ಈಗಾಗಲೇ ಹೇಳಿದೆ, ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಅಂತಕ್ಕಂಥ ನಾಟಕ ಕೂಡ ನಮ್ಮಲ್ಲಿ ಹಚ್ಚಿದ್ದು, ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿ ಬೆಂಗಳೂರಾಗ್ತಕ್ಕಂಥ ಒಂದು ಪಾತ್ರ. ಅವತ್ತೇ ಅವ್ರು ಹೇಳ್ತಿದ್ರು, ಬಸವೇಶ್ವರ ವಿಚಾರಧಾರೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ಬಹಳ ಪ್ರಸ್ತುತ ಅಂತಕ್ಕಂಥದ್ದು. ಆದರೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ನನ್ನ ತಾಯಿ ಮುಂಜಾನೆ ಮೆದುಳು ಬಂದಿರ್ತಕ್ಕಂಥ ವಿಭೂತಿ ಮಾಡೋದು, ವಚನ ಸಾಹಿತ್ಯಗಳು ತೆರೆಗೆ ಓದ್ತಿನ ಇಲ್ಲಿ ಮಠ ಬಂದು. ಆದರೆ ನಾವು ಯಾರಾದ್ರೂ ವಚನ ಸಾಹಿತ್ಯ ವರ್ಷದಿಂದ ಸ್ವಲ್ಪ ಮುದ್ರಣ ಮಾಡಿ ಫೋಟೋ ಕೊಟ್ಟು ಮುಂದೆ ಕೊಟ್ಬಿಡ್ತೀವಿ. ಇದು ಫೋಟೋ ಬರಕ್ಕೆ ಮಾತ್ರ ನಾವು ಮಾಡ್ತಾ ಇದ್ದೀವಿ ಒಂದು ಕಡೆ ಅಂತಕ್ಕಂಥ ಅಲ್ಲ ಬಿಟ್ಟು ಅವ್ರೇನು ನಮ್ಮ ದಾರಿ ತೋರಿಸಿದ್ದಾರೆ ಆ ಆದರೂ ನೆಲ ಮಾತ್ರ ನಾವು ಅವ್ರ ಕಡೆ ಕನಸನ್ನು ನನಸು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈಗಾಗಲೇ ವಿನಂತಿ ಮಾಡ್ತೀನಿ, ಮುಂದಿನ ದಿನ ಎಲ್ಲರೂ ಕೂತ್ಬೇಕು. ಬಹುಶಃ ಸಮಿತಿಯವರು ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಿದ್ದ ಜಯಂತ್ಯೋತ್ಸವ ಅವರ ಜಯಂತ್ಯೋತ್ಸವ ಅನ್ನೋದು ಬೇರೆ ಸಮಾರಂಭ, ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಆ ಕಾರ್ಯಕ್ರಮ ಮಾಡಬೇಕು. ಎಲ್ಲರೂ ಇರ್ಬೇಕು ಅದರಲ್ಲಿ, ನನ್ನನ್ನು ಸೇರಿದಂತೆ ಅರಳು ಸಾಹೇಬರು ಸೇರಿದಂತೆ ಶರಣಪುರ ಸಾಹೇಬರು ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಸೇರಿದಂತೆ ಎಲ್ಲರೂ ಕೂಡ ಮುಕ್ತವಾಗಿ ವಿಚಾರ ಮಾಡಿ ನಾವು ಅದ್ದೂರಿ ಮಾಡ್ತಕ್ಕಂಥದ್ದಲ್ಲ, ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ, ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು, ಆ ಸಾಹಿತ್ಯ ಓದೋದಕ್ಕೆ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, ಈ ರೀತಿ ಏನಾದರೂ ಒಂದು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದು ಮೂಲಕ ಅವರ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ ಮನುಕುಲ ಉದ್ಧಾರಕ್ಕಾಗಿ ಅವರು ಏನು ಶ್ರಮಿಸಿದ್ದಾರೆ ಅದರ ಅಕ್ಷರವಂಶ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಮಿತಿಯವರಿಗೆ ಮತ್ತು ಹೇಳಬೇಕು. ನೀವೇನು ಕೇಳ್ತಾ ಆ ಸಹಕಾರ ಕೊಡೋದು ನಾವು ಕೆಲವು ಕೂಡ ಸಿದ್ಧರಿದ್ದೇವೆ, ಅದರಲ್ಲಿ ಎರಡು ಮಾತಿಲ್ಲ. ಆ ರೀತಿಯ ಕಾರ್ಯಕ್ರಮ ಆದಾಗ ಮಾತ್ರ ನಾವು ಏನೇನಾದರೂ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ಈ ಕಾರ್ಯಕ್ರಮ ನೆರವಿಗೆ ಉದ್ದಕ್ಕೂ ಕೂಡ ಏನು ನಮ್ಮ ಸುಂದರ ಸರ್ ಅಂತ ಹಿರಿಯರು ಭಾಳಷ್ಟು ಜನ ಹಿರಿಯರಿಂದ ನಡ್ಕೊಂಡು ಬಂದು ಅದು ಯುವಕರಾಗಿರ್ತಕ್ಕಂಥ ಭಾಳ ದೂರ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ನಮ್ಗೆ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ರುಚಿ ಹಾಕಿರ್ಬೇಕಾದ್ರೆ ಬಂದು ಕೂತ್ರೆ ಹೇಳ್ಕೊಂತ ಭಾಳ ಬಿಸಿಲಾಗಿ ಹಾಕೋದನ್ನ ಗೀತು ಹೋದ್ರೆ ನಾವು ಇದ್ದೇವೆ. ಆ ರೀತಿ ಆಗ್ಬಾರ್ದು. ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಉತ್ತಮವಾಗಿ ಕಾರ್ಯಕ್ರಮ ನಿರೂಪಿಸುವ ಕೂಡ ಯಶಸ್ವಿ ಆಗೋಣ. ಅವ್ರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವ್ರೇನು ನಮ್ಮ ಬದುಕಿಗೆ ಆದರ್ಶಗಳನ್ನು ಕೊಟ್ಟಿದ್ದಾರೆ, ಆ ಆದರ್ಶಗಳನ್ನ ಪಾಲನೆ ಮಾಡಿದ ಕಾರ್ಯಕ್ರಮ ಆಗಲಿ ಅಂತಕ್ಕಂಥ ಮಾತಲ್ಲಿ ಅಂಬೇಡ್ಕರ್ ಕೂಡ ವಂದಿಸಿ. ಯಾಕಂತಂದರೆ ಹೇಳಿದ ಅಂಬೇಡ್ಕರ್ ಸಾಹೇಬರು ಒಪ್ಪಿದ್ದ ನೀವು ಒಪ್ಪಿದ್ದವನಪ್ಪ ಮಯ ಅಂತಂದು. ಯಾಕಂದ್ರೆ ನನಗೆ 70-75 ರೂಪಾಯಿಗೆ ಹೋಗ್ಬೇಕಾಗಿತ್ತು, 21 ಮನೆ ಒಪ್ಪಿಗೆ ಹೋಗ್ಬೇಕು. ನೀತಿ ಕಳಿಸ್ಬಿಡಿ, ಇಲೆಕ್ಷನ್ ಹೋದ ಯಾಕ ಈಗ ಹೋಗೋದಕ್ಕೆ ಕಳಿಸ್ಬಿಡಿ, ಈ ರೀತಿ ಅದ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಎಲ್ಲರೂ ಕೂಡ ಸೇರಿ ಮನ ಪರಿವರ್ತನೆ ಆಗೋದು ನೋಡುತ್ತೆ. ಅವರ ಸಾಹಿತ್ಯದ ಎಲ್ಲರ ಆಸಕ್ತಿ ಹೊಂದವಾಗಿ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತಲ್ಲಿ ದೇಶದಲ್ಲಿ ವಿಶ್ವಗುರು
ಬಸವಣ್ಣನವರ ಜಯಂತಿಯನ್ನು ನಾವೆಲ್ಲರೂ ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸಂಗಮದಲ್ಲೇ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಜಿಲ್ಲೆ ತಾಲೂಕದಲ್ಲೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ನಾವು ಬಸವಣ್ಣವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಷ್ಟಗಿಯಲ್ಲಿ ಕೂಡ ಕುಷ್ಟಗಿ ತಾಲೂಕಿನ ತಹಸೀಲ್ದಾರರು ಹಾಗೂ ಇನ್ನಿತರ ಎಲ್ಲ ಅಧಿಕಾರಿ ಬಂಧುಗಳು ಮತ್ತು ಶಾಸಕರು ಸೇರಿ ಈ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರುಗಳಿಗೆ ವಂದಿಸಿ ಮತ್ತು ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಈ ತಾನೇ ಮಾತುಗಳನ್ನು ಆಡಿರ್ತಕ್ಕಂಥ ಮಿತ್ರರಾದ ಶಾಸಕರಾದ ದೊಡ್ಡಗೌಡ ಪಾಟೀಲ್ ಅವರೇ, ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಕೆ ಶರಣಪ್ಪನವರೇ ಮತ್ತು ಪುರಸಭೆಯ ಅಧ್ಯಕ್ಷರಾದಂಥ ಮಹಾಂತೇಶ್ ಕಲಬಾವಿ ಅವರೇ, ತಾಲೂಕಾ ಆಡಳಿತ ಹಾಗೂ ತಹಸೀಲ್ದಾರರಾದಂಥ ಅಶೋಕ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ದೇವೇಂದ್ರಪ್ಪ ಗೋರಟಿಗವರೇ, ಶೇಖರಗೌಡ್ರೆ, ಬಸವರಾಜ್ ಮಾಸ್ತರ್ ಅವರೇ, ಇನ್ನಿತರ ಎಲ್ಲ ಗಣ್ಯಮಾನ್ಯರೇ ಮತ್ತು ಎಲ್ಲ ಶರಣ ತಂದೆ ತಾಯಿಗಳೇ, ಮಾಧ್ಯಮದ ಗೆಳೆಯರು, ಈಗಾಗಲೇ ಶಾಸಕರು ಅನೇಕ ವಿಚಾರಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲ್ಲ. ಇವತ್ತು ವಿಶ್ವಗುರು ಬಸವಣ್ಣನವರು ಯಾವ ರೀತಿ ತಮ್ಮ ಜೀವನವನ್ನು ಸವಿಸಿದರು, ಈ ಜಗತ್ತಿಗೆ, ಈ ನಾಡಿಗೆ ಏನು ಸಂದೇಶವನ್ನು ಕೊಟ್ಟರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇನ್ನೂ ಅನೇಕ ಪ್ರವಚನ ಹೇಳ್ತಕ್ಕಂಥವ್ರು ಮತ್ತು ವಿಷಯವನ್ನು ಮಾತನಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಆದರೂ ಕೂಡ ಇವತ್ತು ಅಣ್ಣ ಬಸವಣ್ಣನವರು ಜಾತಿಯ ಬಗ್ಗೆ ಯಾವ ರೀತಿ ಸಮಾನತೆಯನ್ನು ತರುವುದರ ಜೊತೆಗೆ ಸಮಾಜವನ್ನು ಮಾಡಬೇಕು ಅಂಥೇಳಿ ಅವರ ಕಲ್ಪನೆ ಇತ್ತು. ಅಂತರ್ಜಾತೀಯ ವಿವಾಹ ಮಾಡುವುದರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಕಾರ್ಯದಿಂದ ಬಸವಣ್ಣವರಿಗೆ ಭಾಳ ಅವತ್ತಿನ ದಿನಮಾನದಲ್ಲಿ ಭಾಳಷ್ಟು ನೋವು ಕೊಟ್ಟಿರ್ತಕ್ಕಂಥದ್ದು ಕೂಡ ಅದೇ ಸಮಾಜ ಅನ್ನೋದನ್ನು ನಾವ್ಯಾರೂ ಕೂಡ ಮರಿಬಾರದು. ಆ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣನವರು ವಿಶ್ವಗುರು ಅಂತ ಅನಿಸ್ಕೊಳ್ಬೇಕಾದ್ರೆ ಅವರ ಒಂದು ವಚನ ಸಾಹಿತ್ಯ ಮತ್ತು ಅವರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪ, ಆ ಅನುಭವ ಮಂಟಪದಲ್ಲಿರ್ತಕ್ಕಂಥ 770 ಗಣಗಳ ಏನು ಒಂದು ಕಾರ್ಯಚಟುವಟಿಕೆಗಳಿತ್ತು, ಅದರಲ್ಲಿ ಎಲ್ಲ ಅವತ್ತಿನ ಜಾತಿಗಳಾಗಲಿ ಇವತ್ತಿನ ಉಳಿದಿರ್ತಕ್ಕಂಥ ಜಾತಿಗಳಾಗಲಿ ಆ ಜಾತಿಯ ಶರಣರನ್ನು ಕೂಡಿಸಿಕೊಂಡು ಆ ಒಂದು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಅಲ್ಲಮ್ಮ ಪ್ರಭು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಅವತ್ತೇ ಒಂದು ಕಲ್ಪನೆಯನ್ನು ನೋಡಿಕೊಂಡಾಗ. ಇದು ಬಹುಶಃ ನಿನ್ನೆ ನಾನು ನವಲಳಿಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ಶರಣರಿದ್ದರು, ಹೇಳಿದರು 893ನೇ ಬಸವಣ್ಣವರ ಜಯಂತಿ ಅಂತೇಳಿ. ನನಗೆ ಕೂಡ ಅಷ್ಟು ಗೊತ್ತಿರಲಿಲ್ಲ, ಏನೋ 8ನೇ ಶತಮಾನದಿಂದ ಬಂದಿರತಕ್ಕದ್ದು ಅಂಥೇಳಿ ನಾವು ಹೇಳ್ಕೊಂತ ಹೋಗಿಬಿಡ್ತೀವಿ. ಹಂಗೆ ಅಂದರೆ ಇವತ್ತು ಅಣ್ಣ ಬಸವಣ್ಣನವರು ಯಾವ ಹಿನ್ನೆಲೆಯಲ್ಲಿ ಸಮಾಜವನ್ನು ಕಟ್ಟಿದ್ರು, ಅವರ ಕನಸು ನನಸಾಗಿದೆಯಾ ಅನ್ನುವುದನ್ನು ಇವತ್ತಿನ ವಿದ್ಯಾವಂತರು, ಯಾಕಂದರೆ ಅವತ್ತಿನ ಅವಿದ್ಯಾವಂತರು ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಷ್ಟು ಜನ ಅವಿದ್ಯಾವಂತರಿದ್ದರು ಅಷ್ಟು ಜನ ಇವತ್ತು ನಾವು ವಿದ್ಯಾವಂತರಿದ್ದೀವಿ. 90% ಅವಿದ್ಯಾವಂತರಿದ್ದಂಥ ಸಂದರ್ಭದಲ್ಲಿ ಇವತ್ತು 90% ವಿದ್ಯಾವಂತರಿದ್ದೀವಿ. ಆದರೆ ಅವತ್ತಿಗೂ ಇವತ್ತಿಗೂ ವಿದ್ಯೆ ಬಂತು, ಬುದ್ಧಿ ಹೋಯಿತು ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ಬೆಳೀತಾ ಇದೆ. ಅದಕ್ಕಾಗಿ ನಾವು ಆ ಒಂದು ಬಸವಣ್ಣನವರ ಕಲ್ಪನೆಯನ್ನು, ಅವರ ಆಚಾರಗಳನ್ನು, ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಬೆಳೆಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಮುಂದಿದೆ. ಅದಕ್ಕಾಗಿ ಬಸವಣ್ಣವರು ಹೇಳಿದರು,
ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇಳಿ. ಅಂದರೆ ನಾವು ಯಾವತ್ತೂ ಕೂಡ ಮಾತನಾಡ್ಬೇಕಾದಾಗ ಒಬ್ರಿಗೊಬ್ಬರು ಮಾತನಾಡ್ಬೇಕಾದ್ರೆ ಏನು ವೇದಿಕೆ ಮೇಲೆ ಮಾತಾಡೋದಂತ ಅಲ್ಲ. ಇವತ್ತು ಯಾವುದೇ ಸಮಾಜದ ಹಿರಿಯರು ಕಾಣಲಿ, ಯಾರೇ ಬಂಧುಗಳು ಕಾಣಲಿ, ಅವರಿಗೆ ಯಾವ ರೀತಿ ನಾವು ಸ್ಪಂದನೆಯನ್ನು ಮಾಡಬೇಕು, ಯಾವ ರೀತಿ ಕೈ ಮುಗಿಬೇಕು ಅನ್ನೋದನ್ನು ನಾವು ಸಮಾಜದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈ ಎಲ್ಲ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕೊಡ್ತಕ್ಕಂಥದ್ದು ಇವತ್ತಿನ ಸಮಾಜದಲ್ಲಿ ತಾಯಂದ್ರಿಗೆ ಹೆಚ್ಚು ಜವಾಬ್ದಾರಿ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇವತ್ತು ಪುರುಷರ ಜವಾಬ್ದಾರಿ ಒಂದು ಕಡೆ ಆದರೆ, ತಾಯಂದಿರು ಇವತ್ತು ಮನೆಗೆ ಬರ್ತಕ್ಕಂಥ ಅತಿಥಿಗಳ ಸತ್ಕಾರ ಮತ್ತು ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದು. ಯಾಕೆಂದರೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಇವು ಎರಡನ್ನು ನಾವು ಅರಿತುಕೊಳ್ಬೇಕಾಗಿದೆ. ಯಾಕೆಂದರೆ ನೀವು ಇವತ್ತು ಎಳೆಯ ವಯಸ್ಸಿನಲ್ಲಿ ಮಕ್ಕಳಿಗೆ ಏನು ಸಾಹಿತ್ಯ ಸಂಸ್ಕಾರ ಕೊಡ್ತೀರಿ ಅದು ಕೊನೆಯ ಥರ ಇರ್ತದೆ. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ. ಅದಕ್ಕೆ ದಯವಿಟ್ಟು ತಾಯಂದಿರು ಭಾಳ, ಯಾಕಂದರೆ ಇವತ್ತು ಜಗತ್ತು ನಿಂತಿರೋದೇ ಹೆಣ್ಮಕ್ಳ ಮೇಲೆ. ಯಾಕಂದರೆ ನಾವು ಜಗಜ್ಜನನಿ, ಜಗತ್ತಿನ ಸೃಷ್ಟಿಕರ್ತೆ, ಈ ರೀತಿಯ ಹಲವಾರು ಹಿಂದಿನ ಕಾಲದ ಪುರಾಣ ಕಾಲದಿಂದಲೂ ಹೇಳಿರ್ತಕ್ಕಂಥದ್ದನ್ನೇ ಇವತ್ತು ನಾವು ನೆನಪು ಮಾಡಿಕೊಳ್ಬೇಕು. ಆದರೆ ಏನಾಗಿದೆ ಇವತ್ತು ಸಮಾಜದಲ್ಲಿ ನಾವು ಜಗತ್ತಿನಲ್ಲಿ ಅಥವಾ ಸಮಾಜದಲ್ಲಿ ಕೆಟ್ಟ ಮಗ ಹುಟ್ಟಬಹುದಂತ, ಆದರೆ ಕೆಟ್ಟ ತಾಯಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಡೆ ಹೇಳಿದರೆ, ಇವತ್ತಿನ ಅತ್ಯಂತ ವಿದ್ಯಾವಂತ, ಇವತ್ತು ಪುರುಷರಕ್ಕಿಂತ ಹೆಚ್ಚು ಮಹಿಳೆಯರು ವಿದ್ಯಾವಂತರಾಗಿರ್ತಕ್ಕಂಥದ್ದು. ನೀವು ನೋಡ್ರಿ, ನಾವು ಯಾವೆಲ್ಲರ ಸಾರಿಗೆ ಹೋಗಿ ನೋಡಿದಾಗ ಅಲ್ಲಿ ಒಂದೆರಡು ಅಂಕಿನರ ಈ ಹೆಣ್ಮಕ್ಳು ಅಥವಾ ಹುಡುಗಿಯರದ ಸಂಖ್ಯೆ ಮೇಲ್ಗೈ ಅಥವಾ ಅಲ್ಲ, ಅದು ರಿಸಲ್ಟ್ನಾಗ ಮೇಲ್ಗೈ ಬೇರೆ ಯಾವತ್ತಿಗೂ ಇದ್ದದು. ಅದು ಯಾವಾಗ ಶಿಕ್ಷಣದ ನಾವು ಪರೀಕ್ಷೆ ಇಟ್ಟಿವಿ ಅವಾಗಲಿಂದನೇ ಹೆಣ್ಮಕ್ಳ ಮೇಲ್ಗೈ ಇರ್ತಾರೆ. ಅದರ ಸಂಖ್ಯೆ, ಮಕ್ಕಳ ಸಂಖ್ಯೆಯನ್ನು ಶಾಲೆಯಲ್ಲಿ ನೋಡಿದಾಗ ಅವ್ರದ್ದೇ ಜಾಸ್ತಿ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೆ ಬಸವಣ್ಣವರು ಒಂದು ಕಡೆ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನುವ ಮಾತನ್ನು ಹೇಳಿದಾರಲ್ಲ, ಅದು ಒಂದು ವಚನವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ನಾವು ಯಾರೂ ಕೂಡ ಯಾವ ಕಾರ್ಯಕ್ರಮಕ್ಕೆ ಹೋಗೋದು ಬೇಕಾಗಿಲ್ಲ. ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಆ ಜೀವನವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಶಾಸಕರು ಹೇಳಿದರು. ಆತ್ಮ ಅವಲೋಕನ ಮಾಡಿಕೊಳ್ಳುವುದರ ಜೊತೆಗೆ ಅವರು ಕೊಟ್ಟಂಥ ಒಂದು ವಚನ ಸಾಹಿತ್ಯವನ್ನು ಜೀವನಕ್ಕೆ ಅಳವಡಿಸಿಕೊಳ್ಬೇಕು ಅನ್ನೋದೇನು ಹೇಳಿದರೆ, ಆ ರೀತಿ ತಾವೆಲ್ಲರೂ ಕೂಡ ಇವತ್ತು ಆ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಪ್ರಯತ್ನವನ್ನು ಪಡೋಣ. ಯಾಕಂದರೆ ಮಕ್ಕಳಿಗೆ ಮನೆಯಾಗ ನೀವು ಬರೀ ವೀರಶೈವರು ಲಿಂಗಾಯತರು ಮಾಡ್ಬೇಕಂತ ಅಲ್ಲ, ಅದು ಎಲ್ಲ ಜಾತಿಯ ಎಲ್ಲ ಹೆಣ್ಮಕ್ಕಳು ಮಕ್ಕಳಿಗೆ ಒಂದು 10 ವಚನವನ್ನಾದರೂ ಬಸವಣ್ಣವ್ರದ್ದು ವಚನ ನಿಮ್ಮ ಮಕ್ಕಳಿಗೆ ಕಲಿಸಿದ್ರೆ ಸಾಕು. ಆ ವಚನ ಸಾಹಿತ್ಯದಿಂದ ಆ ಇಡೀ ಜೀವನವನ್ನೇ ಪಾವನವನ್ನಾಗಿ ಮಾಡಿಕೊಳ್ತಕ್ಕಂಥ ಕೆಲಸ ಆ ಮಗುಗೆ, ಅದು ಹೆಣ್ಣಿರಲಿ ಗಂಡಿರಲಿ ಯಾವುದೇ ಇದ್ದರೂ ಕೂಡ ಅದು ಒಂದೊಂದು ಸಂದರ್ಭದಾಗ ಅದನ್ನು ನೆನಪು ಮಾಡ್ಕೊಂಡಂತೆ ಆ ಮಗು ಮುಂದೆ ಅದು ದೊಡ್ಡವರಾಗಿ ವಯಸ್ಸಿಗೆ ಬಂದಾಗ ನಮ್ಮ ತಾಯಿ ಹೇಳಿರ್ತಕ್ಕಂಥ ಈ ವಚನ ನನಗೂ ಕೂಡ ಅನ್ವಯಿಸ್ತದೆ ಅನ್ನೋದನ್ನು ಅದು ತಿಳ್ಕೊಂಡು ನಮ್ಮ ಒಂದು ಒಳ್ಳೆಯ ಸಮಾಜವನ್ನು, ಸದೃಢವಾದ ಸ್ವಾಸ್ಥ್ಯವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಪಡೋಣ ಅನ್ನುವ ಮಾತನ್ನು ಹೇಳಿ, ಈಗಾಗಲೇ ನಮಗೂ ಕೂಡ ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ನಾನು ಈ ವೇದಿಕೆಯಿಂದ ಇಲ್ಲಿ ನಿರ್ಗಮಿಸ್ತೇನೆ. ದಯವಿಟ್ಟು ಎಲ್ಲರೂ ನನಗೆ ಅಪ್ಪಣೆಯನ್ನು ಕೊಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.